ನಮಸ್ಕಾರ 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮುಗಿತಾ ಇಲ್ಲ ಕರವೇ ವರ್ಸಸ್ ವೈದ್ಯರ ಕಚ್ಚಾಟ. ಸರ್ಕಾರ ಹೇಳಿದ್ರು ಕೂಡ ಇಬ್ಬರು ಡೋಂಟ್ ಕೇರ್ ಅಂತ ಇದ್ದಾರೆ. ವೈದ್ಯರ ಪ್ರತಿಭಟನೆಗೆ ಕುಮ್ಮಕ್ಕು ಕೊಡ್ತಿರೋದಾದ್ರೂ ಯಾರು ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು. ಒಂದ್ ಕಡೆ ಕರವೇ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಅಶ್ವಿನಿ ಗೌಡ ಹೋಗಿ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ, ಈ ಒಂದು ಪ್ರಕರಣ ಬಗೆಹರಿಯುವ ರೀತಿ ಕಾಣಿಸ್ತಾ ಇಲ್ಲ. ಏಕೆಂದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅವರನ್ನ ಬಂಧಿಸಬೇಕು ಅಂತ ಕಿರಿಯ ವೈದ್ಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದು ಮುಂದುವರೆದಿರುವಂತದ್ದು 4ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಸರ್ಕಾರಿ ಆಸ್ಪತ್ರೆ OPD ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ವೈದ್ಯರ ಪ್ರತಿಭಟನೆ ವಿರುದ್ಧ ಕರವೆಯಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇವರಿಬ್ಬರ ಜಗಳದಲ್ಲಿ ಜನರಿಗೆ ನರಕ ಯಾತನೆ ಆದಂತಾಗಿದೆ. ಯಾಕೆಂದ್ರೆ ಸರಿಯಾಗಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳ ವಿಭಾಗ ಅಂತ ಇರುತ್ತಲ್ಲ, OPD ಸೇವೆ ಬಂದಾಗ್ತಾ ಇರುವಂತದ್ದು. ವೈದ್ಯರ ಪ್ರತಿಭಟನೆ ಹಿಂದೆ ಪ್ರಭಾವಿ ರಾಜಕಾರಣಿಯೊಬ್ರು ಇದ್ದಾರಾ ಅನ್ನುವ ಒಂದು ಪ್ರಶ್ನೆ ಎದ್ದಿದೆ. ಮಾಜಿ CM ಪುತ್ರನ ಪರಮಾಪ್ತನ ಹೆಸರು ಈಗ ತಳುಕಾಕೊಳ್ತಾ ಇದೆ. ಇದರಲ್ಲಿ ವೈದ್ಯರ ಪ್ರೊಟೆಸ್ಟ್ಗೆ ಅವರೇ ಸೂಚಿಸಿದ್ರ ಎಂಬ ಡೌಟ್. ಮುಷ್ಕರದ ಹಿಂದೆ ಸಿದ್ದರಾಮಯ್ಯ ಶಿಷ್ಯ ರವಿ ಹೆಸರು ಕೇಳಿ ಬರ್ತಾ ಇದೆ. BMC ರೇಡಿಯಾಲಜಿ ವಿಭಾಗದ HOD ಆಗಿದ್ದಾರೆ ಡಾಕ್ಟರ್ ರವಿ ಅವರು. ಅವರ ಹೆಸರು ಕೇಳಿ ಬರ್ತಾ ಇದೆ. ಮುಷ್ಕರ ನಿಲ್ಲಿಸದಂತೆ ಮೆಸೇಜ್ ಅನ್ನ ಕಳಿಸಿ ಪ್ರಚೋದಿಸಿದ್ದಾರೆ ಡಾಕ್ಟರ್ ರವಿ ಅವರು. ಸೊ ಹೀಗಾಗಿ ಅವರ ಮೇಲೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸಿದ್ದರಾಮಯ್ಯ ಪುತ್ರ ಶಾಸಕ ಯತೀಂದ್ರ ಸ್ನೇಹಿತ ಡಾಕ್ಟರ್ ರವಿ. ಇಲ್ಲಿ ಶಾಸಕ ಯತೀಂದ್ರ ಅವರು ಕೂಡ ಡಾಕ್ಟರ್ ಆಗಿದ್ದಂಥವರು. ಡಾಕ್ಟರ್ ಯತೀಂದ್ರ ಅವರು ಅವರ ಸ್ನೇಹಿತ ಡಾಕ್ಟರ್ ರವಿ. ಸಿದ್ದು CM ಆಗಿದ್ದಂತಹ ಸಂದರ್ಭದಲ್ಲಿ RGHU ಸಿಂಡಿಕೇಟ್ ಸದಸ್ಯರಾಗಿ ಕೂಡ ಇವರನ್ನ ನೇಮಕ ಮಾಡಲಾಗಿತ್ತು. ಈಗ ಪ್ರತಿಭಟನೆ ನಿಲ್ಲಿಸದಂತೆ ಸಂದೇಶವನ್ನ ಕಳಿಸಿರುವಂತದ್ದು ಇದೇ ಡಾಕ್ಟರ್ ರವಿ ಅವರು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಅನುಮಾನ ಮೂಡುವಂತೆ ಮಾಡ್ತಾ ಇದೆ. ಇದರ ಹಿಂದೆ ಸಿದ್ದರಾಮಯ್ಯನವರು ಏನಾದ್ರೂ ಇದ್ದಾರಾ ಅನ್ನುವ ಪ್ರಶ್ನೆ ಎದ್ದೇಳುವಂತೆ ಮಾಡ್ತಾ ಇದೆ. ಡಾಕ್ಟರ್ ರವಿ ಅವರ ಕೈವಾಡ ಇದರಲ್ಲಿ ಇರುವಂತದ್ದು ಅನ್ನೋದ್ರ ಬಗ್ಗೆ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇವರೇ ಮೆಸೇಜ್ ಕಳಿಸಿದ್ದಾರೆ, ಪ್ರತಿಭಟನೆಯನ್ನ ಸ್ಟಾಪ್ ಮಾಡಬೇಡಿ, ಪ್ರತಿಭಟನೆಯನ್ನ ಮುಂದುವರಿಸಿ ಅಂತ. ಸೊ ಹೀಗಾಗಿನೇ ಪ್ರತಿಭಟನೆ ಮುಂದುವರಿತಾ ಇದೆ. ಇವರೇ ಇದಕ್ಕೆ ಸಾಥ್ ಕೊಡ್ತಾ ಇರುವಂತದ್ದು ಅನ್ನುವ ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಆ ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ ರವಿ ಅಂತ. ಇಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ಇವರು ಅದ್ ಯಾರಾದ್ರೂ ಏನಾದ್ರೂ ಮೆಸೇಜ್ ಕಳ್ಸ್ಕೊಳ್ಳಿ, ಏನಾದ್ರೂ ಆಗ್ಲಿ, ಇಲ್ಲಿ ಕರವೆಯಿಂದ ಆಗಿದ್ದು ಕೂಡ ತಪ್ಪು, ಹಾಗೆ ವೈದ್ಯರು ಮಾಡ್ತಾ ಇರೋದು ಕೂಡ ತಪ್ಪು. ಒಂದ್ ಕಡೆ ಇವರು ವೈದ್ಯರು ತಪ್ಪು ಮಾಡಿದ್ದಾರೆ ಅಂತಾನೆ ಆಗಿದ್ದೇ ಆದಲ್ಲಿ ಇವ್ರು ಯಾಕೆ ಹೋಗ್ಬಿಟ್ಟು ಹಲ್ಲೆಯನ್ನ ಮಾಡಬೇಕಾಗಿತ್ತು, ನೈತಿಕ ಪೊಲೀಸ್ಗಿರಿಯನ್ನ ಯಾಕೆ ಮಾಡಬೇಕಾಗಿತ್ತು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಅಟ್ಲೀಸ್ಟ್ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಡಬೇಕಾಗಿತ್ತು, ಅದು ಆಗ್ಲಿಲ್ವಾ? ಹೋಗಿ ಅಲ್ಲೇ ಪ್ರೊಟೆಸ್ಟ್ ಅನ್ನ ಮಾಡಿ ಯಾರು ಆ ವೈದ್ಯರು ಅವರನ್ನ ಅಮಾನತು ಮಾಡಿ ಅಥವಾ ಅವರಿಗೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಪ್ರತಿಭಟನೆ ಮಾಡಬೇಕಾಗಿತ್ತು. ಅಥವಾ ಅದು ಆಗ್ಲಿಲ್ವಾ? ಅಟ್ಲೀಸ್ಟ್ CMಗೋ ವೈದ್ಯಕೀಯ ಶಿಕ್ಷಣ ಸಚಿವರಿಗೋ ಅಥವಾ ಆ ಒಂದು ಆಸ್ಪತ್ರೆಯ ಡೀನ್ಗೋ ಆ ವೈದ್ಯಕೀಯ ಕಾಲೇಜಿನ ಡೀನ್ಗೋ ಯಾರಿಗಾದ್ರೂ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ಬೋದಿತ್ತು. ಅದನ್ನ ಬಿಟ್ಟು ಏಕಾಏಕಿ ಹೋಗಿ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಏನ್ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಇನ್ನೊಂದ್ ಕಡೆ ವೈದ್ಯರ ನಿಲುವು ಇದೆಯಲ್ಲ, ಈ ರೀತಿಯಾಗಿ ಪ್ರತಿಭಟನೆ ಮಾಡಿಬಿಟ್ಟು ಬಡವರಿಗೆ ಈ ರೀತಿಯಾಗಿ ಅಂದ್ರೆ ಟ್ರೀಟ್ಮೆಂಟ್ ಅನ್ನ ಕೊಡ್ದಲೇ ಅನ್ಯಾಯ ಮಾಡ್ತಿರೋದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಸೊ ನೋಡ್ತಾ ಇದ್ದೀರಾ, ನಾವ್ ಹೇಳಿದ್ವಿ ಡಾಕ್ಟರ್ ರವಿ ಅವರು ಇಲ್ಲಿ ಪ್ರಚೋದನೆಯನ್ನ ನೀಡ್ತಾ ಇದ್ದಾರೆ ಅಂತ ಏನ್ ಹೇಳಿದ್ವಿ, ಅದಕ್ಕೆ ಪ್ರೂಫ್ ಅನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಅವ್ರು ಏನ್ ಮೆಸೇಜ್ ಅನ್ನ ಮಾಡಿದ್ದಾರೆ ಅಂತ. ಫೀಲಿಂಗ್ ಅನ್ಸೇಫ್ ಇನ್ ದಿಸ್ ಅಂದ್ರೆ ಇಲ್ಲಿ ವೈದ್ಯರಿಗೆ ಎಲ್ಲೋ ಒಂದ್ ಕಡೆ ಈ ಒಂದು ರೀತಿಯಾದಂತಹ ಘಟನೆಗಳು ಅನ್ಸೇಫ್ ಅಂದ್ರೆ ರಕ್ಷಣೆ ಇಲ್ಲದಂತಾಗಿರುವಂತದ್ದು. ಸೊ ಹೀಗಾಗಿ ಪ್ರತಿಭಟನೆಯನ್ನ ಮುಂದುವರಿಸಿ, ಇನ್ನು ಫುಲ್ ಫ್ಲೆಡ್ಜ್ ಆಗಿ ಸ್ಟ್ರೈಕ್ ಅನ್ನ ಮಾಡಿ ಪ್ರತಿಭಟನೆಯನ್ನ ಮುಂದುವರಿಸಿ, ಇನ್ನು ಹೆಚ್ಚಿನ ಶಕ್ತಿಯನ್ನ ನೀವು ಪಡ್ಕೊಳ್ಳಿ. ಅಂದ್ರೆ ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ವೈದ್ಯರು ಯಾರ್ಯಾರು ಇದ್ದಾರೆ, ಎಲ್ಲೆಲ್ಲಿದ್ದಾರೆ ಅವ್ರನ್ನೂ ಕೂಡ ನಿಮ್ ಜೊತೆ ಸೇರಿಸ್ಕೊಂಡು ಪ್ರೊಟೆಸ್ಟ್ ಮಾಡಿ ಅನ್ನುವ ರೀತಿಯಲ್ಲಿ ಅವರು ಮೆಸೇಜ್ ಅನ್ನ ಹಾಕಿರುವಂತದ್ದು. ಸೊ ಅದನ್ನ ತೋರಿಸ್ತಾ ಇದೀವಿ ನಿಮ್ಗೂ ಕೂಡ. ಟು ಗೋ ಆನ್ ಸ್ಟ್ರೈಕ್ ಆರ್ ಶಟ್ ಅಪ್ ಅಂಡ್ ವರ್ಕ್ ಅಂದ್ರೆ ಅದನ್ನ ನೀವು ಅಂದ್ರೆ ನಿಲ್ಲಿಸಲೇಬೇಡಿ ಪ್ರತಿಭಟನೆಯ ಅನ್ನುವ ರೀತಿಯಲ್ಲಿ ಅವರು ಮೆಸೇಜ್ ಅನ್ನ ಮಾಡಿರುವಂತದ್ದು. ಈ ಪ್ರತಿಭಟನೆಯ ಹಿಂದೆ ಡಾಕ್ಟರ್ ರವಿ ಅವರ ಕೈವಾಡ ಇದೆಯಾ ಅನ್ನುವ ಶಂಕೆ ಈ ಮೆಸೇಜ್ ಗಳನ್ನ ನೋಡುವಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಯಾಕೆಂದ್ರೆ ಅವರು ಸ್ಟ್ರೈಕ್ ಅನ್ನ ಮಾತ್ರ ನಿಲ್ಲಿಸಲೇಬೇಡಿ, ಫುಲ್ ಫ್ಲೆಡ್ಜ್ ಆಗಿ ಸ್ಟ್ರೈಕ್ ಅನ್ನ ಮಾಡಿ ಅಂತ ಕೂಡ
ಮೆಸೇಜ್ ಅನ್ನ ಹಾಕಿರುವಂತದ್ದು ಈಗ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆಮಾಡಿಕೊಟ್ಟಿದೆ. ಒಂದ್ ಕಡೆ ಕರವೇ ಕೂಡ ನಮ್ದು ಯಾವುದೇ ರೀತಿಯಾದಂತ ತಪ್ಪು ಇಲ್ಲ ಅಂತ ಅವರು ಇಲ್ಲಿ ತಮ್ಮ ಅಂದ್ರೆ ಅವರು ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಏನ್ ಆರೋಪ ಮಾಡ್ಲಾಗ್ತದೆ ಅದೆಲ್ಲವೂ ಸುಳ್ಳು, ನಾವ್ ಯಾವುದೇ ರೀತಿಯಾದಂತ ಹಲ್ಲೆಯನ್ನ ಮಾಡಿಲ್ಲ ಅಂತ ಒಂದ್ ಕಡೆ ಹೇಳ್ತಾ ಇದ್ರೆ, ಇನ್ನು ಒಂದ್ ಕಡೆ ಇಲ್ಲಿ ಜೂನಿಯರ್ ವೈದ್ಯರು ನಮ್ಮ ಮೇಲೆ ಹಲ್ಲೆ ಆಗಿದೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಿ, FIR ದಾಖಲಿಸಿ ಅವರನ್ನ ಬಂಧಿಸಿ ಅಂತ ಆಗ್ರಹ ಪಡಿಸ್ತಾ ಇರುವಂತದ್ದು. ಈಗ ಆಲ್ರೆಡಿ FIR ಅನ್ನ ದಾಖಲು ಮಾಡಲಾಗಿದೆ, ಆದ್ರೆ ಬಂಧಿಸಿಲ್ಲ. ಸೊ ಹೀಗಾಗಿ ಅವರನ್ನ ಬಂಧಿಸಲೇಬೇಕು, ಬಂಧಿಸುವವರೆಗೂ ಕೂಡ ನಾವು ಮಾತ್ರ ಇಲ್ಲಿ ಪ್ರೊಟೆಸ್ಟ್ ಇಂದ ಅಂದ್ರೆ ಪ್ರೊಟೆಸ್ಟ್ ಅನ್ನ ಕೈ ಬಿಡೋದಿಲ್ಲ ಅಂತ ಅವರು ಕೂಡ ಮುಂದುವರಿಸಿದ್ದಾರೆ. 4ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಒಂದ್ ಕಡೆ ಈಗ ನಾರಾಯಣಗೌಡರ ಬಣ ಇವತ್ತು ಮಧ್ಯಾಹ್ನ 3:30 ಮೇಲೆ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಒಟ್ಟಲ್ಲಿ ಇವರಿಬ್ಬರ ಜಗಳದಲ್ಲಿ ಅಂದ್ರೆ ಇಲ್ಲಿ ಬಡವರು ಅಂದ್ರೆ ರೋಗಿಗಳು ಏನು ಹೋಗ್ತಾ ಇದ್ದಾರೆ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ, ಅವರು ಸಂಕಷ್ಟವನ್ನ ಎದುರಿಸ್ತಾ ಇರುವಂತದ್ದು. ಮೊದಲೇ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗುವಂತದ್ದು ಬಡವರು, ಆದ್ರೆ ಇಲ್ಲಿ ಆ ಬಡವರಿಗೆ ಸರಿಯಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ, ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ರೋಗಿಗಳು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ನೋಡ್ತಾ ಇದ್ವಿ ಪ್ರತಿಭಟನೆ 4ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಪ್ರತಿಭಟನೆಯ ಹಿಂದೆ ಸಿದ್ದರಾಮಯ್ಯನವರ ಶಿಷ್ಯ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು, ಅವರೇ ಪ್ರಚೋದನೆಯನ್ನ ನೀಡ್ತಾ ಇದ್ದಾರೆ ಅನ್ನೋದು. ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ವೈದ್ಯಕೀಯ ವಿದ್ಯಾರ್ಥಿಗಳ ಮುಷ್ಕರ ಒಂದ್ ರೀತಿ ದಿನೇ ದಿನೇ ಹೊಸ ತಿರುವು ಪಡ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಶಿಷ್ಯನಾಗಿರ್ತಕ್ಕಂಥ ಡಾಕ್ಟರ್ ರವಿ ಅವರ ಏನಿದ್ದಾರೆ, ಈಗಾಗಲೇ ರೇಡಿಯಾಲಜಿಸ್ಟ್ ಜೊತೆಗೆ ಏನು BMC ಕಾಲೋನಿ ಆಸ್ಪತ್ರೆಯ ರೇಡಿಯಾಲಜಿ ವಿಭಾಗದ HOD ಕೂಡ ಅವರು. ಸೊ ಅವರು ವಿದ್ಯಾರ್ಥಿಗಳನ್ನ ಒಂದ್ ರೀತಿ ಪ್ರವೋಕ್ ಮಾಡ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯನವರ ಕುಮ್ಮಕ್ನಿಂದಲೇ ರವಿ ಅವರು ಅದನ್ನ ತಮ್ಮ ಏನು ವಿದ್ಯಾರ್ಥಿಗಳ ಅಥವಾ ಆಪ್ತ ವಲಯವನ್ನ ದುರುಪಯೋಗ ಮಾಡಿಕೊಂಡು ಸೊ ಆ ಮೂಲಕ ಏನು ವಿದ್ಯಾರ್ಥಿಗಳನ್ನ ಎತ್ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಹಿಂಪಡೆಯಲಿಕ್ಕೆ ಈಗಾಗಲೇ ಸರ್ಕಾರ ಮನವಿ ಮಾಡಿದ್ರು ಕೂಡ, ಸ್ವತಃ DCM ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಇಷ್ಟಾದ್ರೂ ಕೂಡ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ಹಿಂಪಡಿಬೇಡಿ ಅಂತ ಹೇಳಿ ವಿದ್ಯಾರ್ಥಿಗಳನ್ನ ಪ್ರಚೋದಿಸುವಂತ ಕೆಲಸವನ್ನ ರವಿ ಅವರು ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್, ನೋಡಿದ್ರೆ ಇಲ್ಲಿ ಸಿದ್ದರಾಮಯ್ಯನವರ ಶಿಷ್ಯ ಡಾಕ್ಟರ್ ಯತೀಂದ್ರ ಅಂದ್ರೆ ಸಿದ್ದರಾಮಯ್ಯನವರ ಮಗ ಹಾಗೆ ಶಾಸಕರಾಗಿರುವಂತ ಡಾಕ್ಟರ್ ಯತೀಂದ್ರ ಅವರ ಸ್ನೇಹಿತ ಈ ಡಾಕ್ಟರ್ ರವಿ ಅವರೇ ಈ ಒಂದು ಪ್ರತಿಭಟನೆಯ ಹಿಂದೆ ಇದ್ದಾರಾ ಅನ್ನುವ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕೆಂದ್ರೆ ಅವರ ಮೆಸೇಜ್ಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಇದು ಸ್ಪಷ್ಟವಾಗಿ ಮೇಲ್ನೋಟಕ್ಕಂತೂ ಗೊತ್ತಾಗ್ತಾ ಇದೆ. ಆದ್ರೆ ಇವರು ಇದ್ದಾರೋ, ಅವರ ಪ್ರಚೋದನೆಯಿಂದಲೇ ಪ್ರತಿಭಟನೆ ಮುಂದುವರೆದಿದೆಯೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಈ ಪ್ರತಿಭಟನೆ ಯಾವಾಗ ನಿಲ್ಲುತ್ತೆ, ಯಾವಾಗ ಬಡವರಿಗೆ ಆಗ್ತಾ ಇರುವಂತ ಸಂಕಷ್ಟ ತಪ್ಪುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಬಡವರು ಖಾಸಗಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಇರುತ್ತೆ, ಹೋಗಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋಣ ಅಂತ ಅವರು ಹೋಗುವಂತದ್ದು ಗೌರ್ಮೆಂಟ್ ಆಸ್ಪತ್ರೆಗೆ. ಆದ್ರೆ ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗ ನೋಡಿದ್ರೆ ಈ ರೀತಿಯಾದಂತ ಪರಿಸ್ಥಿತಿ ಇದೆ. ಜೂನಿಯರ್ ಡಾಕ್ಟರ್ಗಳು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು, ಸರಿಯಾದಂತ ಚಿಕಿತ್ಸೆ ರೋಗಿಗಳಿಗೆ ಸಿಗ್ತಾ ಇಲ್ಲ, ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ವೈದ್ಯಕೀಯ ಶಿಕ್ಷಣ ಸಚಿವರೇ ಸ್ವತಃ ಅಖಾಡಕ್ಕಿಳಿದಿದ್ರು, ಸಂಧಾನವನ್ನ ಮಾಡೋದಕ್ಕೆ ಹೋದ್ರು, ಆ ಒಂದು ಸಂಧಾನ ಕೂಡ ವಿಫಲವಾಗ್ತಾ ಇದೆ. ಇನ್ನು ಒಂದ್ ಕಡೆ ಇದೇ ವಿಚಾರಕ್ಕೆ ಇವತ್ತು ಕರವೇ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನಾವು ಮಾಡಿದ್ದೇ ಸರಿ ಅನ್ಬಿಟ್ಟು ಅವ್ರೀಗ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂತದ್ದು. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಒಂದು ಪ್ರತಿಭಟನೆಯ ಒಂದು ವಿಚಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಇವರು ಬಂಧಿಸುವವರೆಗೂ ಕೂಡ ನಾವಂತೂ ನಿಲ್ಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಪಟ್ಟನ್ನ ಹಿಡಿದಿದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಥಾಮಸ್, ಯಾವುದೇ ಸಂಧಾನ ಮತ್ತು ಒಂದ್ ಕಡೆ ಈ ಪ್ರತಿಭಟನೆ ಕೈ ಬಿಡಿ ಅಂತ ಯಾರೇ ಕೇಳ್ಕೊಂಡ್ರು ಕೂಡ ಇವರು ಬಗ್ತಾ ಇಲ್ಲ. ಇನ್ನೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಇವತ್ತು? ಪೃಥ್ವಿ, ಬಹುಶಃ ಈ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನುವಂತ ಗಾದೆ ಏನಿದೆ, ಆ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೆ ಈ ವೈದ್ಯರ ನಡುವೆ ಏನು ಅಗ್ಗಜಗ್ಗಾಟ, ತಾನ್ ಬಿಡೆ ಅನ್ನುವಂತ ರೀತಿಯಲ್ಲಿ ಏನು ಇದಾಗ್ತಾ ಇದೆ. ಆ ಕಾರಣದ ಹಿನ್ನೆಲೆಯಲ್ಲಿ ಇವತ್ತು ಸಾರ್ವಜನಿಕರು ಬಹಳಷ್ಟು ತೊಂದರೆಯನ್ನು ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೈದ್ಯಕೀಯ ಸೇವೆಗಳು ಸಂಪೂರ್ಣವಾಗಿ ಏರುಪೇರಾಗಿದೆ. ಅದರ ಪ್ರಮುಖವಾಗಿ OPD ಮತ್ತೆ ಎಮರ್ಜೆನ್ಸಿ ಸೇವೆಗಳ ಮೇಲೆ ಸಾಕಷ್ಟು ರೀತಿಯಾದಂತ ತೊಂದರೆ ಉಂಟಾಗುವಂತ ಸಾಧ್ಯತೆ. ಯಾಕಂದ್ರೆ ಕಳೆದ 3 ದಿನಗಳಿಂದಾಗಿ ಥಾಮಸ್ ಹಾಗೆ ಸಂಪರ್ಕದಲ್ಲಿದೆ ನಮ್ಮ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತು ನೀವು ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀರಂತ, ಏನು ಯಾವಾಗ ನಡೆಸ್ತಾ ಇದ್ದೀರಾ, ಏನು ಎತ್ತ ಅಂತ?
ಪ್ರತಿಭಟನೆ ಇವಾಗ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸ್ಟಾರ್ಟ್ ಆಗಿದೆ. ಹಾಗೆ ಬೆಂಗಳೂರಿನಲ್ಲಿ ಈಗ 3 ಗಂಟೆಗೆ ಪ್ರತಿಭಟನೆ ಸ್ಟಾರ್ಟ್ ಆಗುತ್ತೆ. 3 ಗಂಟೆ ಪ್ರತಿಭಟನೆ ಟೌನ್ ಅಲ್ಲಿಂದ ಹಿಡಿದು ಫ್ರೀಡಂ ಪಾರ್ಕ್ ವರೆಗೂ ಪ್ರತಿಭಟನೆ ಇರುತ್ತೆ. ನಮ್ಮ ಉದ್ದೇಶ ಏನು ಅಂದ್ರೆ ಇವತ್ತು 22 ಜನರದ ಏನು ಕಣ್ಣನ್ನ ಇವತ್ತು ಕಳೆದಿದ್ದಾರೋ ಡಾಕ್ಟರ್ಗಳು, ಮಿಂಟೋ ಹಾಸ್ಪಿಟ್ಲ್ ಕೆಲವು ಡಾಕ್ಟರ್ಗಳು. ಸೊ ನಾರಾಯಣ್ ಗೌಡ್ರೆ, ಒಂದು ಪ್ರಶ್ನೆ ಇದೆ. ನ್ಯೂಸ್ 18ನ ಕಳಕಳಿ ಕೂಡ ಇದೆ. ಇಲ್ಲಿ ಪ್ರಮುಖವಾಗಿ ಕರವೇ ಕಾರ್ಯಕರ್ತರು, ಅದರಲ್ಲೂ ಅಶ್ವಿನಿ ಗೌಡ್ರು ಏನು ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಆರೋಪ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗ್ತದೆ. ಯಾಕೆ ಹಲ್ಲೆ ಮಾಡಬೇಕಾಗಿತ್ತು ಅಂತ? ಯಾಕೆಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆದೆ ಒಂದು ದೊಡ್ಡ ಒಂದು ಸೈನ್ಯ ಇದೆ, ಸಂಘಟನೆ, ಅದು ಎಲ್ಲ ರಾಜ್ಯಾದ್ಯಂತನೇ ಪ್ರತಿಭಟನೆ ಮಾಡಬಹುದಿತ್ತು. ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು, ಆ ವೈದ್ಯರನ್ನ ಅಮಾನತು ಮಾಡಬೇಕು ಅಂತ. ಇದು ಬೇಕಾಗಿತ್ತ ಅಂತ? ವೈದ್ಯ ಅಂದ್ರೆ ಇಲ್ಲಿ ಬಡ ಬಗ್ಗರಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಿದೆ ಅಂತ ನಿಮ್ಗೂ ಗೊತ್ತಿದೆ. ಅಲ್ಲ, ನಾನು ಹೇಳ್ತಿದ್ದೀನಿ, ಎಲ್ಲಾದ್ರೂ ಯಾವುದೇ ವೈದ್ಯರ ಮೇಲೆ ಹಲ್ಲೆ ಮಾಡಿದ್ರೆ, ಅದ್ರ ಪುರಾವೆಗಳಿದ್ರೆ, ಅದ್ರ ಸಾಕ್ಷಿ ಇದ್ರೆ, ಅದು ಮಾಡಿದಂಥದ್ದು ಏನಾದ್ರು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ರೆ, ಇಲ್ಲ ಅವತ್ತು ಮಾಧ್ಯಮದವ್ರ ಜೊತೆಲಿ ಇದ್ರು, ಮಾಧ್ಯಮದವ್ರು ಏನಾದ್ರು ಅದನ್ನ ತೋರಿಸಿದ್ರೆ ಅದನ್ನ ನಾನು ಒಪ್ಕೊಳ್ತೀನಿ, ತಲೆ ಬಾಗ್ತೀನಿ. ಎಲ್ಲೂ ಸಹ ಡಾಕ್ಟರ್ಗಳ ಮೇಲೆ ಹಲ್ಲೆ ನಡೆದಿಲ್ಲ. ಅವತ್ತು ಕೇಳಲಿಕ್ಕೆ ಹೋಗಿದ್ದು ಆ 22 ಜನರ ಜೊತೆಲಿ ಇಟ್ಕೊಂಡು ಅವ್ರಿಗೆ ಏನು ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸಿ ಅಂತ ಕೇಳಲಿಕ್ಕೆ ಹೋಗಿದ್ ಬಿಟ್ರೆ, ಅಲ್ಲಿ ಯಾವುದೇ ಹಲ್ಲೆ ಆಗ್ಲಿ, ಅವ್ರ ಮೇಲೆ ಹಲ್ಲೆ ಮಾಡುವಂತ ಉದ್ದೇಶವಾಗ್ಲಿ ಯಾವುದೇ ಕರವೇ ಕಾರ್ಯಕರ್ತರಿಗೆ ಇರ್ಲಿಲ್ಲ. ಅದರಲ್ಲೂ ಹೋದಂತದ್ದು ಮುಂಚೂಣಿಯಲ್ಲಿದ್ದಂತೂ ಮಹಿಳಾ ಕಾರ್ಯಕರ್ತರು, ಮಹಿಳಾ ಮುಖಂಡರು ಇದ್ರು. ಹಲ್ಲೆ ಮಾಡುವಂತ ಪ್ರಶ್ನೆನೇ ಇಲ್ಲ. ಈಗ ಸುಮ್ನೆ ಆರೋಪ ಮಾಡ್ಲಾಗ್ತಾ ಇದೆ. ಹಾಗಾದ್ರೆ ತಿಳಿಸ್ತಾ ಇದಾರೆ ಇದನ್ನ. ಯಾಕೆಂದ್ರೆ ಈಗ 22 ಜನರ ಕಣ್ಣು ಕಳ್ಕೊಂಡು ಅವ್ರು ಬೀದಿಲಿ ನಿಂತಿದಾರಲ್ಲ, ಅವ್ರನ್ನ ಅದನ್ನ ಮರಿಮಾಚಕ್ಕೋಸ್ಕರ ಇವತ್ತು ಇಂಥದೊಂದು ಪ್ರತಿಭಟನೆಗಳನ್ನ ಮುಂದಿಟ್ಕೊಂಡು ಇವತ್ತು ಆ ಜನರ ಕಷ್ಟಕ್ಕೆ ನಿಂತ್ಕೋಬೇಕಾಗಿತ್ತು, ಅವ್ರಿಗೆ ಏನ್ ಪರಿಹಾರ ಕೊಡ್ಬೇಕಾಗಿತ್ತು ಅದನ್ನು ಮಾಡದೆ ಇವತ್ತು ಶ್ರೀಸಾಮಾನ್ಯರಿಗೆ ತೊಂದರೆ ಕೊಟ್ಕೊಂಡು 3 ದಿವಸದಿಂದ ಪ್ರತಿಭಟನೆಗಳು ಮಾಡ್ಕೊಂಡಿದಾರಲ್ಲ, ಇವರು ನಾಳೆ ನಮ್ಮ ಮೇಲೆ ಬೀಳ್ತಾರೆ. ನಾವ್ ಹೇಳಿದ್ದು ಸೋಮವಾರ ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಅವ್ರಿಗೆ ಅವ್ರು ಏನ್ ತೊಂದರೆ ಆಗಿದೆ ಸರಿಪಡಿಸದೆ ಹೋದ್ರೆ ಭಾರಿ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಅಂತ ಹೇಳಿತ್ತು. ಅದಕ್ಕೋಸ್ಕರ ಈ ತರದ ತಿರುವನ್ನ ಇವರು ಪಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕರವೇ ಕಾರ್ಯಕರ್ತರು ಯಾರ ಮೇಲೂ ಹಲ್ಲೆ ಮಾಡಿಲ್ಲ, ಮತ್ತೆ ಯಾರ ಮೇಲೂ ದೌರ್ಜನ್ಯ ಮಾಡಿಲ್ಲ. ನೊಂದ 22 ಜನರ ಧ್ವನಿಯಾಗಿ ಕೆಲಸ ಮಾಡ್ಬೇಕು ಅನ್ನೋ ಉದ್ದೇಶ ಬಿಟ್ರೆ ಹಲ್ಲೆ ಮಾಡ್ಬೇಕು ಅನ್ನೋ ಉದ್ದೇಶ ಯಾರಿಗೂ ಇರ್ಲಿಲ್ಲ, ಮಾಡೂ ಇಲ್ಲ. ಮಾಡಿದ್ರೆ ಅವರು ಅದನ್ನ ಇಟ್ಲಿ, ಸಾರ್ವಜನಿಕವಾಗಿ ಇಟ್ಲಿ. ನಾವು ಅಟ್ಲೀಸ್ಟ್ ಓಕೆ. ಈಗ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನೀವು ಅದಕ್ಕೆ ವಿರೋಧವನ್ನ ಮಾಡಿ ನೀವು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ಅವ್ರ ಬಳಿನೇ ಹೋಗ್ಬಿಟ್ಟು ನೀವು ಪ್ರತಿಭಟನೆ ಕೈ ಬಿಡಿ, ಏನಿದ್ರು ಕೂಡ ನೋಡೋಣ. ಅಲ್ಲಿ ನಿಮ್ಮ ಹತ್ರ ಏನಾದ್ರು ದಾಖಲೆ ಇದ್ರೆ ಪೊಲೀಸ್ ಸ್ಟೇಷನ್ಗೋ ಅವ್ರು ಏನು ಕ್ರಮ ಕೈಗೊಳ್ತಾರೋ ಕೈಗೊಳ್ಳಿ. ಈಗ ಪ್ರತಿಭಟನೆ ಬಿಟ್ಬಿಟ್ಟು ಬಡವರಿಗೆ, ಅವರ ಸಮಸ್ಯೆಗಳಿಗೆ, ಅವರ ರೋಗಗಳಿಗೆ ಅಟ್ಲೀಸ್ಟ್ ನೀವು ಸಂಕಷ್ಟಕ್ಕೆ ಮುಂದಾಗಿ ಅಂತನಾದ್ರೂ ಹೇಳ್ಬೋದಲ್ಲ, ಅದನ್ನಾದ್ರೂ ಮಾಡ್ತೀರಾ? 3 ತಿಂಗಳಿಂದ ಯಾವತ್ತು ಅವ್ರು ಚಿಕಿತ್ಸೆ ಆಗಿ ಕಣ್ಣು ಕಳ್ಕೊಂಡ್ರು ಅವತ್ತಿನಿಂದಲೂ ಸಹ ಸುಮಾರು ಸಲ ನಮ್ಮ ಕಾರ್ಯಕರ್ತರಲ್ಲಿ ಹೋಗಿ ಹೇಳಿದ್ದಾರೆ ಅವ್ರಿಗೆ ಅನ್ಯಾಯ ಆಗಿದೆ, ಅದು ಸರಿಪಡಿಸಿ. ಅವ್ರ ಕಣ್ಣು ಇವತ್ತು ಒಬ್ಬ ಈ ಮನೆಯಲ್ಲಿ ದುಡಿತಿದ್ದಂತ ವ್ಯಕ್ತಿ ಕಣ್ಣು ಕಳ್ಕೊಂಡ್ರೆ ಆ ಕುಟುಂಬ ಏನಾಗ್ಬೇಕು, ಆ ಕುಟುಂಬಕ್ಕೆ ಏನಾದ್ರೂ ಪರಿಹಾರ ಸಿಗ್ಬೇಕಲ್ವಾ? ಇವತ್ತು ಒಬ್ರು 2 ಕಣ್ಣು ಕಳ್ಕೊಂಡಿದ್ದಾರೆ, ಒಬ್ರು 1 ಕಣ್ಣು ಕಳ್ಕೊಂಡಿದ್ದಾರೆ. ಅವರೆಲ್ಲ ಭಾರಿ ಕಷ್ಟದಲ್ಲಿದ್ದಾರೆ. ಅವ್ರಿಗೇನಾದ್ರೂ ಪರಿಹಾರ ಕೊಡ್ಬೇಕು ಅಂತ ಸುಮಾರು ಸಲ ಅವ್ರನ್ನ ಕೇಳ್ತಾ ಇತ್ತು. ಭಾರಿ ದುರಾಂಕಾರದ ಮಾತಾಡೋದು. ಇವತ್ತು ನಿಮ್ಮ ಪ್ರತಿಭಟನೆಯ ಜೊತೆಗೆ ಅವ್ರನ್ನ ಅಟ್ಲೀಸ್ಟ್ ಮನವೊಲಿಸುವಂತ ಕೆಲಸ ಏನಾದ್ರು ಆಗುತ್ತಾ? ಯಾರನ್ನ? ಆ ವೈದ್ಯರನ್ನ, ಕಿರಿಯ ವೈದ್ಯರು ಪ್ರತಿಭಟನೆ ಮಾಡ್ತಿರೋರ್ನ ನಾವು ಯಾಕೆ ಮನವೊಲಿಸ್ಬೇಕು ಅವ್ರಿಗೆ? ನಾವು ಎಷ್ಟರಿ ಕೇಳ್ಕೊಂಡಿರೋದು, ಇನ್ನೆಷ್ಟು ಸರಿ ಕೇಳ್ಕೋಬೇಕು ಅವ್ರನ್ನ. ಓಕೆ, ನಿಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕೆ ನಾರಾಯಣ್ ಗೌಡ್. ಇವರಿಬ್ಬರ ನಡುವೆ ಏನು, ಈಗ ಇವರು ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಜೂನಿಯರ್ ಡಾಕ್ಟರ್ಗಳು ಅವರು ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕು, ಅವರನ್ನ ಬಂಧಿಸಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಯಾವಾಗ ಅಂತ್ಯ ಆಗುತ್ತೆ ಅಂತ ಕಾದ್ ನೋಡ.